ರಿವ್ಯೂ ಮೀಟಿಂಗ್ಗಳಿಗೆ ಮಾಧ್ಯಮದವರು ಇರಬೇಕು ಅಂತ ಪದ್ಧತಿ ಇಲ್ಲ. ಎಲ್ಲ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ನಂದೇನು. ಇಟ್ ಈಸ್ ಹಿಸ್ ಪ್ರೆರಗೇಟಿವ್. ಚೀಫ್ ಮಿನಿಸ್ಟರ್ ಬೇರೆ, ಬರೀ ನಾವು ಮಿನಿಸ್ಟರ್ ಬೇರೆ ಬಿಡಿ. ಅವನು ಮಾಡಕ್ ಕೂಡುದು. ನನ್ನ ಪ್ರಕಾರ KDP ಮೀಟಿಂಗ್ ಮಾಡುವಾಗ ಮಾಡಕ್ ಕೂಡುದು. ಪಾರದರ್ಶಕತೆ ಬೇರೆ ಆಗಂತಂದ್ರೆ ಎಲ್ಲ ಮೀಟಿಂಗ್ಗಳಿಗೂ ಪತ್ರಿಕೆಯವ್ರು ಕ್ವಶನ್ ಮಾಡಿಬಿಡ್ರಿ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಆರ್ಗ್ಯುಮೆಂಟ್ ಬೇಡ. ದೇರ್ ಇಸ್ ನೋ ಸಿಸ್ಟಮ್ ಲೈಕ್ ದಟ್. ಈಗ ಆರ್ಗ್ಯುಮೆಂಟ್ ಯಾಕೆ ಇನ್ ದಿ ಗವರ್ನಮೆಂಟ್? ಎಲ್ಲ ಮೀಟಿಂಗ್ಗಳಿಗೂ ಕರೆಯಕ್ಕಾಗಲ್ಲ. ಅದಕ್ಕೆ ಈಗ ಕರೆದಿರೋದು ನಿಮ್ಮನ್ನು ಹೇಳಕ್ಕೆ. ಈಗ ಕ್ವಶನ್ ಕೇಳಿ. ಆಯ್ತಲ್ಲ. ಕ್ವಶನ್ ಕೇಳಿ. ಇದು ಇವತ್ತು ಮೊದಲನೇ ಬಾರಿಗೆ ಕೋಲಾರಕ್ಕೆ ಬಂದಿದ್ದೇನೆ. ಹಿಂದೆ ಬಂದಿದ್ದೆ ನಾನು. ಎಂಥದ್ದು ಯರಗೋಳ್ ಲಾಸ್ಟ್ ಟೈಮ್ ಯರಗೋಳ್ ಕುಡಿಯ ನೀರನ್ನ ಕೊಡೋದರಲ್ಲಿ ಕೋಲಾರಕ್ಕೆ ಮತ್ತು ಬಂಗಾರಪೇಟೆಗೆ, ಮಾಲೂರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೆ. ಆದರೆ ಕೋಲಾರ ಪಟ್ಟಣಕ್ಕೆ ಬರೋಕ್ಕಾಗಿಲ್ಲ. ಜಿಲ್ಲೆ ರಿವ್ಯೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಕಾರ್ಯಕ್ರಮ ಇದೆ, ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ. ಎಲ್ಲ ಇಲಾಖೆಗಳನ್ನು ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು, ಯಾಕಂದರೆ ಸಮಯದ ಅಭಾವ. ಆದರೆ ಪ್ರಮುಖವಾದಂಥ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀನಿ. ಕಂದಾಯ, ಸಮಾಜ ಕಲ್ಯಾಣ, ಕುಡಿಯ ನೀರು, ಎಜುಕೇಷನ್ನು, ಹೆಲ್ತು, ಲ್ಯಾಂಡ್ ಆರ್ಡರ್, ಬರಗಾಲ, ಕುಡಿಯ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಕೋಲಾರದಲ್ಲಿ 6 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆಯಾಗಿದ್ದಾವೆ. 6 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆಯಾಗಿದ್ದಾವೆ. ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಯರಗೋಳ ಕುಡಿಯ ನೀರನ್ನು ಅದು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೋಲಾರದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ. ಆಮೇಲೆ ಬಂಗಾರಪೇಟೆನಲ್ಲೂ ಕೂಡ ನೀರು ಕೊಡ್ತಾ ಇದ್ದೀವಿ. ಇನ್ನು ಇದಕ್ಕೆ ಪೈಪ್ ಹಾಕ್ತಾ ಇದ್ದೀವಿ ಅಂತ ಆಗಿದೆ ಎಲ್ಲ ಕಡೆ ಆಗಿದೆ. ಅಲ್ಲ, ಇದು ಮಾಲೂರು ಹಾಕಿದೆ, ಸ್ವಲ್ಪ ಮಾಲೂರಿಗೆ ಆಗ್ತಾ ಇದೆ. ಕನೆಕ್ಷನ್ ಇದೆ ಅಷ್ಟೇ, ಎಲ್ಲ ಮ್ಯಾಕ್ಸಿಮಮ್ ಆಗಿದೆ. ಕುಡಿಯ ನೀರಿನ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಇಲ್ಲ. ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಮತ್ತು CEO-ಗೆ, ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ತಯಾರಿದೆ. ಹೊಸ ಬೋರ್ವೆಲ್ಗಳು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾಕಬೇಕು ಅಂತ ಇದೆ. ಯಾಕಂದರೆ ಈ ಕೇಂದ್ರ ಸರ್ಕಾರದ ನಿಯಮಾವಳಿಗಳಿದಾವಲ್ಲ, NDRF, ಆ ನಿಯಮಾವಳಿಗಳ ಪ್ರಕಾರ ಹೊಸ ಬೋರ್ವೆಲ್ ಕೊಡಿಸಲಿಕ್ಕೆ ಅವಕಾಶ ಇಲ್ಲ. ಆದರೆ ನಾನು ಏನು ಹೇಳಿದ್ದೀನಿ, ಯಾವುದೇ ಸೋರ್ಸ್ನಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂಥ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹೊಸ ಬೋರ್ವೆಲ್ಗಳನ್ನ ತೋಡಿ ನೀರು ಕೊಡಬಹುದು ಅಂತ ಹೇಳಿದ್ದೀನಿ. ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಂಕಷ್ಟ ಇಲ್ಲ. ಆಮೇಲೆ ಈ KC ವ್ಯಾಲಿ ಆದಮೇಲೆ ಕೆರೆಗಳೆಲ್ಲ ತುಂಬಿದ ಮೇಲೆ ನೀರಿನ ಅಂತರ್ಜಲ ಮೇಲಕ್ಕೆ ಬಂದಿದೆ. ಅಂತರ್ಜಲ ಹಿಂದೆ 1200 ಅಡಿ, 1300 ಅಡಿ, 1400 ಅಡಿ ಬೋರ್ವೆಲ್ ತೋಡ್ತಾ ಇದ್ದದ್ದು ಈಗ 400-500 ಅಡಿಗೆ ಬಂದಿದೆ. ಸೊ ನೀರು ಅಂತರ್ಜಲ ಸಿಗ್ತಾ ಇದೆ. ಅದರಿಂದ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗ್ತದೆ, ಕುಡಿಯ ನೀರಿಗೂ ಕೂಡ ಅನುಕೂಲ ಆಗ್ತದೆ. ಕೆರೆಗಳು
KC ವ್ಯಾಲಿಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ. ಇದು ಒಂದು. ಮೇವಿನ ಕೊರತೆ ಇಲ್ಲ. ಇನ್ನೂ ಸುಮಾರು ಎಷ್ಟು ವಾರಗಳು? 18 ವಾರಗಳಿಗಾಗಷ್ಟು ಮೇವಿದೆ. ನಾವು ಮೇವಿನ ಕಿಟ್ಗಳನ್ನು ಕೊಟ್ಟಿದ್ದೀವಿ. ರೈತರಿಂದ ಬೆಳೆದು ಅದನ್ನು ಕೊಂಡ್ಕೊಳ್ತಕ್ಕಂಥದ್ದನ್ನು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸೊ ಅದರಿಂದ ಮೇವಿನ ತೊಂದರೆ ಇಲ್ಲ. ರಾಜ್ಯದಲ್ಲಿ ಎಲ್ಲೂ ಕೂಡ ಮೇವಿನ ತೊಂದರೆ ಇಲ್ಲ. ಉದ್ಯೋಗ ಕೊಡಬೇಕು. NRE ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ. ಅದು ನಾರ್ಮಲ್ ಪೀರಿಯಡ್ನಲ್ಲಿ 100 ದಿನ ಕೊಡಬೇಕು ಅಂತ ಇದೆ ಒಬ್ಬರಿಗೆ. ಅದನ್ನು 150 ದಿನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ನಾನು ಪತ್ರ ಬರೆದು 3 ತಿಂಗಳಾಯಿತು, ಇವತ್ತಿನವರೆಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ 150 ದಿನ ಮಾಡಲಿಕ್ಕೆ. ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೊತ್ತಾಯ್ತಾ? ಅವರು ಅನುಮತಿ ಕೊಡಬೇಕು. ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು. ಅವರು ಅನುಮತಿ ಕೊಡದೇನೆ ನಾವು 150 ದಿನ ಹೆಚ್ಚಿಸೋಕ್ಕಾಗಲ್ಲ. ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ 150 ದಿನ ಕೊಡಬೇಕು ಜನಗಳಿಗೆ. ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ. 100 ದಿನ ಸಾಕಾಗಲ್ಲ, 150 ದಿನ ಮಾಡಬೇಕು ಅಂಥೇಳಿ ನಾನು ಪತ್ರನೂ ಬರೆದಿದ್ದೀನಿ. ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ. ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ. ಇಟ್ ಇಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಎಲ್ಲ ಜಿಲ್ಲಾಧಿಕಾರಿಗೆ, ಅಸಿಸ್ಟೆಂಟ್ ಕಮಿಷನರಿಗೆ ಮತ್ತು ತಹಸೀಲ್ದಾರರಿಗೆ ಪೆಂಡಿಂಗ್ ಕೇಸಸ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀನಿ. ತಹಸೀಲ್ದಾರ್ ಹತ್ರ 6 ತಿಂಗಳಿಗಿಂತ ಜಾಸ್ತಿ ಇರ್ತಕ್ಕಂಥವು ಇಲ್ಲ. ಅಸಿಸ್ಟೆಂಟ್ ಕಮಿಷನ್ DC ಹತ್ರ 6 ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದಮೆಗಳಿಲ್ಲ. ಆದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ 3995 ಕೇಸ್ಗಳು ಬಾಕಿ ಇದ್ದಾವೆ. ಅದು ಇಂದಿನ ಅಸಿಸ್ಟೆಂಟ್ ಕಮಿಷನರು ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು. ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಅದನ್ನು ಒಂದು ಡ್ರೈವ್ ಮಾಡಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಹೆಚ್ಚಾಗಿ ಡಿಸ್ಪ್ಯೂಟ್ಗಳು ಪ್ರಾರಂಭ ಆಗೋದು ಯಾಕಪ್ಪ ಅಂತಂದರೆ, ಖಾತೆ ಮಾಡದೇ ಇರೋದು, ಸರ್ವೆ ಮಾಡದೇ ಇರೋದು, ಪೋಡಿ ಮಾಡದೇ ಇರೋದು, ಪಾವತಿ ಖಾತೆ ಮಾಡದೇ ಇರೋದು, ಇಂಥ ಕೇಸ್ಗಳಲ್ಲಿ ಹೆಚ್ಚು ಡಿಸ್ಪ್ಯೂಟ್ಗಳು ಶುರುವಾಗಿ ತಹಸೀಲ್ದಾರ್ ಕೋರ್ಟ್ ಮುಂದೆ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಮುಂದೆ, DC ಕೋರ್ಟ್ ಮುಂದೆ ಬರ್ತವೆ. ಅದಕ್ಕೆ ನಾನು ಹೇಳಿದ್ದೀನಿ, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಸೀಲ್ದಾರ್ ಅವರವರ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಭಾಳ ಮುಖ್ಯವಾಗಿ ಜನಗಳ ಕೈಗೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ಅಧಿಕಾರಿಗಳು ಎಲ್ಲೆಲ್ಲಿ ಅವರ ಕೇಂದ್ರ ಸ್ಥಾನಗಳಿದ್ದಾವೆ ಆ ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡಬೇಕು. ಭಾಳ ಸಾರಿ ಜನ ಬರ್ತಾರೆ, ಅಸಿಸ್ಟೆಂಟ್ AC ಸಿಕ್ಕಲ್ಲ, ಆಮೇಲೆ ತಹಸೀಲ್ದಾರ ಸಿಕ್ಕಲ್ಲ,